Hello, welcome back to Ashwini Arun Kannada Vlogs. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಆಫ್ಟರ್ನೂನ್ ಆಗೋಗ್ಬಿಟ್ಟಿದೆ. ನನ್ನ ಮಗನಿಗೆ 2 ದಿವಸದಿಂದ ಹುಷಾರಿರಲಿಲ್ಲ, ಹಾಗಾಗಿ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸಾರಿ. ಈಗಲೂ ಅಷ್ಟೇ ಬೆಳಗಿಂದ ಸ್ವಲ್ಪ ಚಂಡಿ ಮಾಡ್ತಾ ಇದ್ದ, ಬಟ್ ಬೆಟರ್ ಇದ್ದಾನೆ. ಮೊನ್ನೆ ಕಂಪೇರ್ ಮಾಡಿದ್ರೆ ಇವಾಗ ಆರಾಮಾಗಿದ್ದಾನೆ. ನಿನ್ನೆ ಕ್ಲಿನಿಕ್ಕೆಲ್ಲ ಹೋಗಿ ಬಂದ್ವಿ, ಇವಾಗ ಸ್ವಲ್ಪ ಪರವಾಗಿಲ್ಲ. ಹಾಗಾಗಿ ಇವಾಗ ಒಂದು ಮಲಗಿಸಿ ಅವನ್ನ ನೋಡಿಬಿಟ್ಟು ಆಮೇಲೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕೆ ಆಫ್ಟರ್ನೂನ್ ಆಗೋಗ್ಬಿಟ್ಟಿದೆ. ಇವತ್ತು ಒಂದು ಸ್ನ್ಯಾಕ್ಸು ಆ್ಯಂಡ್ ಒಂದು ಹೆಲ್ತಿ ಡ್ರಿಂಕ್ಸ್ ಅಂದರೆ ಈ ಪೀರಿಯಡ್ಗೆ ಸಂಬಂಧಪಟ್ಟಿರೋ ಹಾಗೆ ಒಂದು ಡ್ರಿಂಕ್ಸ್ ಮಾಡೋಣ. ಆ್ಯಂಡ್ ನೆಕ್ಸ್ಟು ಒಂದು ಸ್ನ್ಯಾಕ್ಸು, ಇದನ್ನು ನಾನು ಹೀಗೆ ಟ್ರೈ ಮಾಡ್ತಾ ಇರೋದು. ಹೇಗೆ ಬರುತ್ತೆ ಅಂತ ನೋಡೋಣ. ಚೆನ್ನಾಗಿ ಬಂದರೆ ನೀವು ಸಹ ಮನೇಲಿ ಟ್ರೈ ಮಾಡಿ. ಇವತ್ತು ಕುಕಿಂಗ್ ವ್ಲಾಗ್ ಥರನೇ ಆಗಿರುತ್ತೆ, ಫುಲ್ಲು ಕುಕಿಂಗ್ ವ್ಲಾಗೇ ಆಗಿರುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಣ, ಲೇಟ್ ಮಾಡೋದು ಬೇಡ, ಬನ್ನಿ. ಇದು ಮಾಡೋದಕ್ಕೆ ನೋಡಿ, ಇದೇ ಬೇಕಾಗಿರೋದು. ಇಂಪಾರ್ಟೆಂಟ್ ಅಂದರೆ ಇದೇನೆ. ಇದನ್ನು ಅಜ್ವೈನ ಅಂತ ಕರೀತಾರೆ. ಸ್ಟೋರಲ್ಲೆಲ್ಲ ಅಜ್ವೈನ ಅಂತ ಹೇಳಿದ್ರೆ ಕೊಡ್ತಾರೆ, ಬಟ್ ಇದು ಓಂಕಾಳು ಅಂತ ಹೇಳಿದ್ರೆ ಬೇಗ ಗೊತ್ತಾಗುತ್ತೆ. ಇದು ಎಲ್ಲ ಸ್ಟೋರಲ್ಲೂ ಸಿಗುತ್ತೆ ಓಂಕಾಳು ಅಂತ ಕೇಳಿದ್ರೆ. ಇದಕ್ಕೆ ನಾನು 2 ಗ್ಲಾಸಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇಷ್ಟಿದೆಯಲ್ಲ, 2 ಗ್ಲಾಸಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ 2 ಸ್ಪೂನಷ್ಟು ಅಜ್ವೈನನ್ನು ಹಾಕಬೇಕು. 2 ಸ್ಪೂನಷ್ಟು ನಾನು ಅಜ್ವೈನನ್ನು ಹಾಕಿದ್ದೀನಿ. ಇದು ಚೆನ್ನಾಗಿ ಅದ್ರ ಫ್ಲೇವರ್ ಎಲ್ಲ ನೀರಿಗೆ ಸೇರ್ಕೋಬೇಕು, ಹಾಗೆ ಕುದಿಬೇಕು. ಕುದೀಲಿ, ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟು ಯಾವ ಥರ ಕಲರ್ ಚೇಂಜ್ ಆಗುತ್ತೆ ಅದು ಅಂತ. ಇಲ್ಲಿ ನಾವು ನೋಡ್ತಿದ್ದೀವಲ್ಲ, ಹೀಗೆ ಕುದಿಬೇಕು ಚೆನ್ನಾಗಿ. ನಾವು 2 ಗ್ಲಾಸ್ ನೀರು ಹಾಕಿದ್ದೀವಿ, ಅದು 1 ಗ್ಲಾಸ್ ನೀರಾಗಷ್ಟು ಕುದಿಬೇಕಾಗತ್ತೆ. ಡ್ರಿಂಕ್ಸ್ ರೆಡಿ ಆಗಿದೆ. ಇದು ಯೂಸ್ಫುಲ್ ಆಗುತ್ತೆ, ಖಂಡಿತವಾಗ್ಲೂ ಯೂಸ್ಫುಲ್ ಆಗುತ್ತೆ. ಮಾರ್ನಿಂಗ್ ಟೈಮು, ಬಿಫೋರ್ ಫುಡ್ಡು, ನೈಟು ಆಫ್ಟರ್ ಫುಡ್ಡು ಇದನ್ನು ತೊಗೊಳ್ಳಿ 1 ಗ್ಲಾಸು. ಆ್ಯಂಡ್ 2 ಟೈಮ್ ಆಗಲಿಲ್ಲ ಅಂದರೆ 3 ಟೈಮ್ಸ್ ತೊಗೊಳ್ಳಿ. ನೆಕ್ಸ್ಟು ಮಾರ್ನಿಂಗ್ ತೊಗೊಳ್ಳಿ. 3 ಟೈಮ್ಸ್ಗೆ ಖಂಡಿತವಾಗ್ಲೂ ರಿಸಲ್ಟ್ ಬಂದೇ ಬರುತ್ತೆ. ನಾನು ಸಹ ಟ್ರೈ ಮಾಡಿದ್ದೀನಿ, ನನಗೂ ರಿಸಲ್ಟ್ ಬಂದೆ ನಾನು ನಿಮ್ಗೆ ಹೇಳ್ತಾ ಇರೋದು. ಟ್ರೈ ಮಾಡಿ, ಯೂಸ್ಫುಲ್ ಆಗುತ್ತೆ ಅನಿಸುತ್ತೆ ಪೀರಿಯಡ್ ಪ್ರಾಬ್ಲಮ್ ಇರುವಂಥ ಗರ್ಲ್ಸ್ಗೆ. ಒಂದು ಟೀ ಸ್ನ್ಯಾಕ್ಸ್ ಮಾಡೋಣ, ಬನ್ನಿ. ಅದಕ್ಕೆ ಏನೇನು ಐಟಮ್ ಬೇಕು ಅಂತ ನೋಡೋಣ. ಹಾಗೆ ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಇದು ಹೇಗೆ ಬರುತ್ತೆ ಅಂತ ನೋಡೋಣ. ಚೆನ್ನಾಗಿ ಬಂದರೆ ನೀವು ಸಹ ಟ್ರೈ ಮಾಡಿ. ಅದು ಹೇಗಿರುತ್ತೆ ಅಂತ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಇಲ್ಲಿ ನಾನು 1 ಕಪ್ ಆಗೋಷ್ಟು ಮೈದಾ, ಹಾಗೆ ಸ್ವಲ್ಪ ಎಣ್ಣೆ, ನೀರು, ಜೀರಿಗೆ, ಉಪ್ಪು ಮತ್ತು ಅಜ್ಕಾರದ ಪುಡಿ ತೊಗೊಂಡಿದ್ದೀನಿ. ಇದನ್ನು ಹೇಗೆ ಮಿಕ್ಸ್ ಮಾಡಬೇಕು ಅಂತ ನೋಡೋಣ ಬನ್ನಿ. ಈಗ ನಾನು ಒಂದು ಬೌಲ್ಗೆ ಏನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ನೋ ಆ ಮೈದಾ ಹಾಕ್ಕೊತಾ ಇದ್ದೀನಿ. 1 ಕಪ್ ಮೈದಾ, ಹಾಗೆ ಜೀರಿಗೆ, ಉಪ್ಪು, ಅಜ್ಕಾರದ ಪುಡಿ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀನೋ ಅದು ಸಹ ಸೇರಿಸ್ಕೊತಾ ಇದ್ದೀನಿ. ಈಗ ನಾನು ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊತೀನಿ. ಹಾಗೆ ಸ್ವಲ್ಪ ನೀರನ್ನ ತೊಗೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಚಪಾತಿ ಪೂರಿ ನಾವು ಹೇಗೆ ಕಲಿಸ್ತೀವೋ ನಾದಿ ಹಾಗೆ ಕಲಿಸ್ಕೋಬೇಕು. ಅದು ಸಾಫ್ಟ್ ಬರೋ ರೀತಿ ಕಲಿಸ್ಕೋಬೇಕು. ಬನ್ನಿ ನಾವು ಕಲಿಸೋದಕ್ಕೆ ಸ್ಟಾರ್ಟ್ ಮಾಡೋಣ. ಬನ್ನಿ, ಇದನ್ನು ನಾನೆಲ್ಲ ಏನೇನು ಐಟಮ್ ತೊಗೊಂಡಿದ್ದೀನೋ ಅದನ್ನೆಲ್ಲ ಹಾಕಿದ್ದೀನಿ. ಇದನ್ನು ಹಾಗೇ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಹಾಕಿ ಈ ಚಪಾತಿ ಹಸಿಟ್ಟು ಹೇಗೆ ಬರುತ್ತೋ ಹಾಗೆ ಕಲಿಸ್ಕೊಳ್ಳೋಣ. ಇದನ್ನು ಕಲಿಸ್ತಾ ಇದ್ದೀನಿ. ಈವ್ನಿಂಗು ಸಣ್ಣ ಪುಟ್ಟ ಸ್ನ್ಯಾಕ್ಸು ತುಂಬ ಚೆನ್ನಾಗಿರುತ್ತೆ ಮಾಡಿದ್ರೆ. ನಾವು ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಹೆಲ್ದಿಯಾಗೂ ಇರುತ್ತೆ. ಆ್ಯಂಡ್ ನಮಗೂ ಒಂದು ಐಟಮ್ ಕಲಿತಂಥ ಎಕ್ಸ್ಪೀರಿಯೆನ್ಸು ಆಗುತ್ತೆ. ಹಾಗಾಗಿ ಚಿಕ್ಕದಾಗಿ ಒಂದು ಸ್ವಲ್ಪ ಟ್ರೈ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ಚೆನ್ನಾಗಿ ಬರಲಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಟ್ರೈ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಕ್ಲೀನಾಗೆ ಪ್ರೊಸೀಜರ್ನ ನೋಡ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ, ಯಾವುದೇ ಐಟಮ್ ಆದರೂ ಅಷ್ಟೇ. ನಾನಿದು ಕಲಿಸ್ತಾ ಇದ್ದೀನಿ. ನಾವು ಪೂರಿಗೆ ಹೇಗೆ ಕಲಿಸ್ತೀವೋ ಹಾಗೆ ಕಲಿಸ್ಕೊಳೋಣ.
ಎಸ್, ಇದೀಗ ರೆಡಿಯಾಗಿದೆ. ನಾವು ಒಂದು 50 ಮಿನಿಟ್ಸು ಇದನ್ನು ಕ್ಲೋಸ್ ಮಾಡಿ ಹಾಗೆ ಇಟ್ಬಿಡೋಣ. ಕಮ್ ಬ್ಯಾಕ್. ಇದು 15 ಮಿನಿಟ್ಸ್ ಆಗಿದೆ. 15 ಮಿನಿಟ್ಸ್ ಆದಮೇಲೆ ಇವಾಗ ಇದನ್ನು ನಾವು ಚಪಾತಿ ಒಸೆಯೋ ಮಣೆಯಲ್ಲಿ ಚಪಾತಿ ಥರ ಒಸ್ಕೊಳ್ಳೋಣ. ವೆಲ್ಕಮ್ ಬ್ಯಾಕ್. ನಾವು ಚಪಾತಿ ಒಸೆಯೋ ಮಣೆಯಲ್ಲಿ ಇದನ್ನು ನಾವು ಒಸ್ಕೊಳ್ಳೋಣ. ನಾನು 2 ಉಂಡೆಗಳಾಗಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಯಾವುದೇ ರೀತಿ ಪೌಡರ್ಸ್ ಹಾಕಿ ನಾನು ಒಸಿತಾ ಇಲ್ಲ, ಹಾಗೆ ಒಸಿತೀನಿ. ಆಯಿಲ್ ಹಾಕಿದ್ವಲ್ಲ ಮುಂಚೆನೆ, ಹಾಗಾಗಿ ಒಸ್ಕೊತಾ ಇದೀನಿ. ನಿಮಗೆ ತೋರಿಸ್ತೀನಿ ಅದು ಯಾಕೆ ಹೇಗೆ ಬರ್ತಿದೆ ಅಂತ. ಚಪಾತಿ ಮಣೆ ಮೇಲೆ ಚಪಾತಿ ಥರ ನಾನು ಒಸ್ಕೊಂಡಿದ್ದೀನಿ. ಇದನ್ನು ನೀವು ನೋಡ್ತಿದ್ದೀರಲ್ಲ, ಇದನ್ನು ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡೋಣ ಬನ್ನಿ. ನಾನು ಇದನ್ನು ಈ ರೀತಿ ಯಾವ ಶೇಪ್ ಬೇಕೋ ನಮಗೆ ಆ ಶೇಪ್ ಕಟ್ ಮಾಡ್ಕೋಬೋದು. ನಾನು ಈ ರೀತಿ ಮಾಡಿದ್ದೀನಿ, ಬರುತ್ತೆ ನೋಡಿ. ಎಸ್, ರೆಡಿಯಾಗಿದೆ. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ನಾನು ಹೇಗೆ ಬರುತ್ತೋ ಅಂತ ಒಂದು ಭಯ ಇತ್ತು ನನಗೆ, ಬಟ್ ತುಂಬ ಚೆನ್ನಾಗೇ ಬಂದಿದೆ. ಟೇಸ್ಟು ಸಹ ತುಂಬ ಚೆನ್ನಾಗಿತ್ತು. ಒಂದ್ಸಲ ಟ್ರೈ ಮಾಡಿ ನೀವು. ಎಸ್, ಸ್ನ್ಯಾಕ್ಸ್ ರೆಡಿಯಾಗಿದೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ನಾವು ಟೇಸ್ಟ್ ಮಾಡಿದ್ವಿ. ಮಾಡ್ಬೋದು, ಆರಾಮಾಗಿದೆ, ಈಸಿಯಾಗಿದೆ, ಬೇಗ ಆಗುತ್ತೆ. ಆಮೇಲೆ ಐಟಮ್ಸು ಕಡಿಮೆ ಇದೆ. ಏನು ಎಲ್ಲನೂ ಸೇರಿಸಿ ಮಾಡೋವಂಥದ್ದು ಏನಿಲ್ಲ. ಐಟಮು ತುಂಬ ಕಡಿಮೆ ಯೂಸ್ ಮಾಡಿ ಮಾಡೋವಂಥದ್ದು. ಟೇಸ್ಟು ತುಂಬ ಚೆನ್ನಾಗಿದೆ. ಟೀ ಜೊತೆಗೆ ಚೆನ್ನಾಗಿರುತ್ತೆ. ಸಂಜೆ ಟೈಮು ಸ್ನ್ಯಾಕ್ಸು ರೆಡಿಯಾಗಿದೆ. ನೀವು ಸಹ ಟ್ರೈ ಮಾಡಿ, ಕಮೆಂಟ್ಸ್ ಮಾಡಿ ಹೇಗೆ ಬಂತು ಅಂತ. ಎಸ್, ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಕಾಣ್ತಾರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಯಾಕಂದರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪ ಸ್ಮಾಲ್ ಆಗೇ ಇದೆ, ಚಿಕ್ಕದಾಗೆ ಮಾಡಿದ್ದೀನಿ. ಯಾಕಂದರೆ ನನ್ನ ಮಗನಿಗೆ ನಾನು ಫಸ್ಟ್ ಹೇಳಿದಾಗೆ ಹುಷಾರಿಲ್ಲ. ಲಾಂಗ್ ಟೈಮು ನಾನು ವಿಡಿಯೋಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಅವನ್ನ ನೋಡ್ಕೋಬೇಕು. ಹಾಗಾಗಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಒಂದು ಒಳ್ಳೆ ಕಾನ್ಸೆಪ್ಟ್ ಜೊತೆಗೆ, ಒಂದು ಒಳ್ಳೆ ವಿಡಿಯೋ ಜೊತೆಗೆ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ನಾಳೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಸಪೋರ್ಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.